ಆ ಮಗು ಜಾತಕ ಚೆನ್ನಾಗಿಲ್ಲ ತಾಯಿ. ನಿನ್ನದಲ್ದೇ ಇರೋ ಮಗುಗೋಸ್ಕರ ನೀನು ಹೋರಾಟ ಮಾಡ್ತಾ ಇದೀಯ. ಆ ಮಗು ನಿನ್ನಿಂದ ದೂರ ಆಗುತ್ತೆ ಅಂತ ಗೊತ್ತು. ಏನ್ ಕಲ್ಯಾಣಿ, ಅಮ್ಮ ಹಾಗೆ ಹೇಳಿದ್ರು ಅಂತ ಬೇಜಾರು ಮಾಡ್ಕೋತಾ ಇದೀಯಾ? ಅತ್ತೆ ಏನೋ ಒಂದ್ ಹೇಳ್ತಾ ಇರ್ತಾರೆ. ಅತ್ತೆ ಮಾತಿಗಿಂತ ಆ ಸ್ವಾಮಿ ಹೇಳಿದ ಮಾತುಗಳು ತುಂಬಾ ಕಾಡ್ತಾ ಇದೆ. ಕಲ್ಯಾಣಿ, ಏನಿದು? ನೀನು ಓದ್ಕೊಂಡಿರೋಳು, ಇಂಥ ಮಾತುಗಳನ್ನ ನೀನು ನಂಬ್ತೀಯಲ್ಲ? ಭಿಕ್ಷೆ ಬೇಡೋಗ್ ಬರೋರು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಅವ್ರು ಹೇಳೋದೆಲ್ಲ ನಿಜವಾಗ್ಲೂ ಹೇಳ್ತಾರೆ ಅಂತ ಅನ್ಕೊಂಡಿದ್ಯಾ? ಈ ಅಪನಂಬಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ ಮಗುವಿಂದ ದೂರ ಆಗ್ತಿದ್ದೀನಿ ಅಂತ ಯಾಕೆ ಬೇಜಾರು ಮಾಡ್ಕೋತೀಯ? ಇಲ್ಲ ಆಫೀಸರ್, ಆ ಜಂಗಮರು ಭಿಕ್ಷೆಗೋಸ್ಕರ ಬಂದವರು ಕನಿಷ್ಠ ಪಕ್ಷ ಭಿಕ್ಷೆನೂ ತಗೊಳ್ದೆ ಹೋದ್ರು ಗೊತ್ತಾ? ಅವ್ರು ಆಡಿದ ಮಾತಿನ ಮೇಲೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇದೆ. ಕಂದ ಎಲ್ಲಿ ನನ್ನಿಂದ ದೂರ ಆಗ್ತಾನೋ ಅಂತ ಭಯ ಆಗ್ತಿದೆ. ಒಂದ್ ವಿಷಯ ನೆನ್ಪಿಟ್ಕೋ ಕಲ್ಯಾಣಿ, ನಿನ್ನ ಮೋಕ್ಷನ ದೂರ ಮಾಡೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಇದಕ್ ಮುಂಚೆ ನಮಗ ಭಯ ಇತ್ತು. ಸಂಪದ ಆಗ್ಲಿ ಸಿದ್ದು ಆಗ್ಲಿ ಅಂತ ಕೆಲಸ ಮಾಡ್ತಾರೇನೋ ಅಂತ ಒಂದು ಭಯ ಇತ್ತು. ಆದ್ರೆ ಈಗ ಅವರಿಂದನೂ ಕೂಡ ನಮಗಂಥ ಅಪಾಯ ಏನೂ ಇಲ್ಲ. ಈಗ ಅವರು ಕೂಡ ಬದಲಾಗಿದ್ದಾರೆ. ಅದು ಅಲ್ಲದೆ ಸಂಪದ ತಾನಾಗಿ ಹೇಳಿದ್ಲಲ್ಲ, ತಾನು ಗರ್ಭಿಣಿಯಾಗಿರೋದ್ರಿಂದ ಈಗ ಅವಳಿಗೆ ಹುಟ್ಟೋ ಮಗು ಸಾಕು ಅಂತ. ಮೋಕ್ಷ ಯಾವತ್ತಿದ್ರೂ ನಿನ್ನ ಮಗುನೇ ಅಂತ. ತಾನಾಗಿ ಅವಳ ಬಾಯಿಂದ ಹೇಳಿರೋದ್ರಿಂದ ಇನ್ನು ನಿನ್ನೂ ಮೋಕ್ಷನ ಬೇರೆ ಮಾಡೋದಕ್ಕೆ ಯಾರಿಂದ ಸಾಧ್ಯ ಆಗತ್ತೆ? ಅವರಲ್ದೇ ಇರ್ಬೋದು, ಬೇರೆಯವ್ರು ಯಾರಾದ್ರೂ ನನ್ನ ಗಂಡನ ದೂರ ಮಾಡ್ಬೋದಲ್ಲ ಆಫೀಸರ್? ಇನ್ ಯಾರಿದ್ದಾರೆ ಕಲ್ಯಾಣಿ? ನಡೆದಿರೋ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ರೆ ನಿಜವಾಗ್ಲೂ ನಡೆಯುತ್ತೇನೋ ಅಂತ ಭಯ ಹುಟ್ಟುತ್ತೆ ಹೊರತು ಅದನ್ನ ಮೀರಿ ಇನ್ನೇನೂ ನಡೆಯೋದಿಲ್ಲ. ನನ್ನ ಮಗುನ ನನ್ನಿಂದ ಯಾರೂ ದೂರ ಮಾಡಲ್ಲ ಅಂತ ನೀನ್ ನಂಬಿದ್ರೆ ಸಾಕು. ನಿನ್ ನಂಬಿಕೆನ ಮೀರಿ ನಿನ್ನ ಮೋಕ್ಷನ ಯಾರೂ ದೂರ ಮಾಡಲ್ಲ. ನೀನ್ ಹೀಗ್ ಡಲ್ಲಾಗಿದ್ರೆ ನೋಡೋದಕ್ಕೆ ನನಗಂತೂ ತುಂಬಾ ಬೇಜಾರಾಗತ್ತೆ. ಈಗ ಬಾ, ಎಲ್ರೂ ಫಂಕ್ಷನ್ಗೆ ರೆಡಿ ಆಗ್ತಿದ್ದಾರೆ, ನೀನು ಕೂಡ ಬೇಗ ರೆಡಿಯಾಗು. ಹೇಳೋದನ್ನ ಕೇಳು ಬಂಗಾರ. ಅಮ್ಮ ಮಾತ್ರ ಅಲ್ಲ, ನಾನ್ ಕೂಡ ಬಂಗಾರನೇ. ಹೌದು ಮಗನೆ, ನೀನು ಕೂಡ ಬಂಗಾರನೇ. ನಿನ್ ಜೊತೆ ನಿಮ್ಮಮ್ಮನೂ ಕೂಡ ಬಂಗಾರನೇ. ಶೌರ್ಯ ಹೇಳಿದ ಮಾತು ಸತ್ಯನೇ. ಮಗುನೂ ಕಲ್ಯಾಣಿನೂ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಶೌರ್ಯ ಹೇಳಿದ ಮಾತು ಕೇಳಿ ಕಲ್ಯಾಣಿಗೆ ಧೈರ್ಯ ಬಂದ್ರೆ ಅಷ್ಟೇ ಸಾಕಪ್ಪ ನನಗೆ.
ಸಿದ್ದು, ನಾಳೆಗೆಲ್ಲ ಏರ್ಪಾಟು ಪೂರ್ತಿ ಆದಾಗೆ ಅಲ್ವಾ? ಎಲ್ಲ ಏರ್ಪಾಡು ಆಗಿದೆ ಸ್ಯಾಮ್. ಇನ್ನು ನಾವು ಮನೆಗೆ ಹೋಗೋದಷ್ಟೇ ಉಳಿದಿರೋದು. ಸೀಮಂತಕ್ಕೆ ಬೇಕಾಗಿರೋದನ್ನೆಲ್ಲ ಅರೇಂಜ್ ಮಾಡ್ಬೇಕು. ಇಲ್ಲಾಂದ್ರೆ ಎಲ್ಲೇ ಏನೇ ಕಡಿಮೆ ಆದ್ರೂ ಅವ್ರಿಗೆ ಅನುಮಾನ ಬರುತ್ತೆ. ಅವ್ರಿಗೆ ಯಾವುದೇ ಅನುಮಾನ ಬರ್ದಿರೋ ತರ ಎಲ್ಲ ಏರ್ಪಾಡು ಮಾಡಿದೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೆಳಗಾದ್ರೆ ಎಲ್ರೂ ಮನೆಗ್ ಬರ್ತಾರೆ. ನೀವು ನೋಡಿದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಏನು ಇಲ್ಲ ಅನ್ನೋ ತರ ಇದ್ದೀರಾ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏನಮ್ಮ ಹೊಸದಾಗಿ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ಅವ್ರನ್ನ ಮನೆಗ್ ಕರೆದಿರೋದು ಮುಂಚೆ ತರ ಸಾಯೋದಕ್ಕಲ್ವಲ್ಲ. ಸಾಯೋದಕ್ ಕರಿತಾ ಇಲ್ಲ, ನಮ್ಮನ್ ಸಾಯಿಸೋದಕ್ ಕರಿತಾ ಇರೋ ತರ ಇದೆ. ಆ ಮನೆಯವ್ರೆಲ್ರೂ ಬರ್ತಾರೆ. ಅಪ್ಪಿ ತಪ್ಪಿ ಇವಳು ಗರ್ಭಿಣಿ ಎಲ್ಲ ಅಂತ ಗೊತ್ತಾಗ್ಬಿಟ್ರೆ ಮನೆಯವರೆಲ್ಲ ಸೇರ್ಕೊಂಡು ನಮ್ 3 ಜನನ ಇದೇ ಮನೇಲಿ ಹೂತಾಕ್ಬಿಡ್ತಾರೆ. ಹಾಗೇನ್ ನಡೆಯೋದಿಲ್ಲ ಅತ್ತೆ. ನನ್ ಜಾಗ್ರತೆಯಲ್ಲಿ ನಾನು ಇರ್ತೀನಿ. ನಾಳೆ ಅನ್ಕೊಂಡ್ ಹಾಗೆ ಸೀಮಂತ ನಡೆಯುತ್ತೆ. ಆಮೇಲೆ ನಾವೇನ್ ಅನ್ಕೊಂಡಿದೀವೋ ಅದೇ ನಡೆಯುತ್ತೆ. ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ನೋಡಿದ್ರೆ ಗುಸು ಗುಸು ಅಂತ ಮಾತಾಡ್ತಾ ಇದ್ದೀರಾ. ನನ್ಗೂ ಏನು ಹೇಳ್ತಾ ಇಲ್ಲ. ಒಬ್ರತ್ರ ಆಟ ಆಡೋದೇ ಕಷ್ಟ ಅಂದ್ರೆ ನೀವು ಮನೆಯವ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದೀರಾ. ಅಮ್ಮ, ನಾಳೆ ಸೀಮಂತದಲ್ಲಿ ನೀನ್ ಸುಮ್ನೆ ಇದ್ರೆ ತುಂಬಾನೇ ಒಳ್ಳೇದು. ನಿನ್ ಭಯ ನೋಡಿ ನಾವು ತಪ್ಪು ಮಾಡೋ ಹಾಗಾಗಿದೆ. ಅಕ್ಕ ಫೋನ್ ಮಾಡ್ತಾ ಇದ್ದಾಳಲ್ಲ. ಏನೋ ಒಂದ್ ವಿಷಯ ಇದ್ದೇ ಇರುತ್ತೆ ಸಿದ್ದು. ಲಿಫ್ಟ್ ಮಾಡು. ಹೇಳಕ್ಕ. ಅರೆ ಸಿದ್ದು, ಏನ್ ನಡೀತು ಅಂದ್ರೆ ಹರ ಹರ ಮಹಾದೇವ ಶಂಭೋ ಶಂಕರ. ಆ ಮಗು ಜಾತಕ ಚೆನ್ನಾಗಿಲ್ಲ ತಾಯಿ. ನಿನ್ನದಲ್ದೇ ಇರೋ ಮಗುಗೋಸ್ಕರ ನೀನು ಹೋರಾಟ ಮಾಡ್ತಾ ಇದೀಯ. ಒಳ್ಳೇದು. ಆ ಮಗು ನಿನ್ನಿಂದ ದೂರ ಆಗುತ್ತೆ ಅಂತ ಗೊತ್ತಿದ್ರು ಹೇಗಮ್ಮ ಆಶೀರ್ವಾದ ಮಾಡ್ಲಿ? ಅವಳು ಫೋನ್ ಮಾಡಿದ್ರೆ ಇವನ್ ಯಾಕೆ ಹೀಗ್ ನಗ್ತಾ ಇದ್ದಾನೆ? ಹೋಗ್ಲಿ ಬಿಡಕ್ಕ, ಒಂಥರ ಇದು ನಮ್ಗೆ ಒಳ್ಳೇದೆ. ಏನಾಯ್ತೋ? ಆ ದೇವರು ಕೂಡ ನಮ್ ಕಡೆನೇ ಇದ್ದಾನಮ್ಮ. ಕಲ್ಯಾಣಿಗೆ ಮಾನಸಿಕವಾಗಿ ಏಟ್ ಬಿದ್ದಿದೆ. ನಾಳೆ ಅವಳು ಸೀಮಂತಕ್ಕೆ ಬಂದ್ರು ನಮ್ನ ಅನುಮಾನಿಸೋ ಅವಕಾಶನೇ ಇರಲ್ಲ. ಅವಳು ಬೇರೆ ಮೂಡಲ್ಲೇ ಇರ್ತಾಳೆ. ಕಲ್ಯಾಣಿ ಮೂಡ್ ಔಟ್ ಆಗೋ ಹಾಗೆ ಏನ್ ನಡೆದಿದೆ ಸಿದ್ದು? ಅಲ್ಲಿಗೆ ಬುಡ್ಬುಡ್ಕೆ ಅವ್ನು ಬಂದಿದ್ನಂತೆ. ಆ ಭಿಕ್ಷೆ ಕೊಡಕ್ ಹೋದ್ರೆ ಭಿಕ್ಷೆ ಬೇಡ ಅನ್ನಂತೆ. ಕಲ್ಯಾಣಿ, ಸಂಪದನ್ ಸೀಮಂತಕ್ಕೆ ಒಳ್ಳೆ ಸೀರೆ ತಗೊಂಡು ಹೋಗ್ಬೇಕಮ್ಮ. ಪಾಪ ಅವಳ ಹತ್ರ ಒಂದು ಚಿನ್ನದ ಸರ ಕೂಡ ಇಲ್ಲ. ನಮ್ಮ ಕಡೆಯಿಂದ ನಾವು ಅವಳಿಗೊಂದು ಚೈನ್ ಪ್ರೆಸೆಂಟ್ ಮಾಡಬೇಕು. ಅಮ್ಮ, ಅವ್ರು ಮಾಡಿರೋ ಕುತಂತ್ರಗಳನ್ನ ಮರ್ತೋಗ್ಬಿಟ್ಟಿದ್ಯಾ? ಇನ್ನೂ ಅವರಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಯೋಚಿಸ್ತಿದ್ಯಲ್ಲ? ಅದ್ರಲ್ಲಿ ತಪ್ಪೇನಿದೆಮ್ಮ. ಹಿಂದೆ ಅವರಿಬ್ರು ತಪ್ಪು ಮಾಡಿದ್ರು, ಅದೇನೋ ನಿಜಾನೇ. ಆದ್ರೆ ಅವರಿಬ್ರು ಬದಲಾಗಿದ್ದಾರೆ. ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತಿದ್ದಾರೆ. ಬದಲಾಗಿರೋ ಹಾಗೆ ನಾಟಕ ಮಾಡ್ತಿದಾರೋ ಅಂತ ಗೊತ್ತಿಲ್ಲದೆ ಇಷ್ಟು ಬೇಗ ಅವ್ರನ್ನ ನಂಬೋದು ನಮ್ಗೆ ಒಳ್ಳೇದಲ್ಲಮ್ಮ. ನಮ್ಮ ಮಗು ಪ್ರಾಣ ಕಾಪಾಡೋದಕ್ಕೋಸ್ಕರ ಸಿದ್ದು ತನ್ನ ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧವಾಗ್ಬಿಟ್ಟಿದ. ಅಷ್ಟು ಮಾಡಿದ ಮೇಲೂ ಇನ್ನು ನಮ್ದೇ ಇದ್ರೆ ಹೇಗಮ್ಮ? ಹಾಗಾದ್ರೆ ಸರಿ. ನನಗಂತೂ ನಂಬಿಕೆ ಬರ್ತಾ ಇಲ್ಲ. ನಿನ್ನ ಆಸ್ತಿನ ಮಗು ಹೆಸರಲ್ಲಿ ಬರ್ದಿದ ತಕ್ಷಣ ಅವ್ರು ಮತ್ತೆ ಬರೋದು, ಬದಲಾಗಿದ್ದೀವಿ ಅಂತ ಹೇಳೋದು, ಇದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆಮ್ಮ.
ಅಮ್ಮ ಕಲ್ಯಾಣಿ, ನಿನ್ ಬುದ್ಧಿ ಸಾಧಾರಣ ಬುದ್ಧಿ ಅಲ್ಲ. ಮನೆಯವರೆಲ್ಲರೂ ನನ್ನ ತಮ್ಮನ್ ನಂಬಿದ್ರು, ನೀನ್ ಇನ್ನೂವರೆಗೂ ಈ ತರ ಎಲ್ಲ ಯೋಚನೆ ಮಾಡಿ ಅನುಮಾನ ಪಡ್ತಿದ್ಯಾ? ಮಾಡ್ತೀನಿ ನಿಂಗೆ. ಒಳ್ಳೇದಕ್ಕೆ ದಾರಿ ಮಾಡಿಕೊಟ್ರೆ ಅದು ಹೋದಷ್ಟು ದೂರನೂ ಎಲ್ಲರಿಗೂ ಒಳ್ಳೇದನ್ನು ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ಅವರಿಬ್ರು ಬದಲಾಗಬೇಕು ಅನ್ಕೊಂಡಾಗ ಅವ್ರಿಗೆ ಅವಕಾಶನೇ ಕೊಡದೆ ಹೋದ್ರೆ, ಯಾರು ನಂಬದೇ ಇದ್ದಾಗ ನಾವು ಬದಲಾಗಿ ಕೂಡ ಏನ್ ಪ್ರಯೋಜನ ಅಂದ್ಕೊಂಡು ಮತ್ತೆ ಅದೇ ಕೆಲಸನೇ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ತಪ್ಪಾಗುತ್ತಲ್ವಾ? ಅವರಿಬ್ರು ನಮ್ಮ ಮನೆವರೆಗೂ ಬಂದು ಸಂಪದ ತನ್ನ ಸೀಮಂತ ನಿಮ್ಮ ಸಮಕ್ಷಮದಲ್ಲೇ ನಡೀಬೇಕು ಅಂತ ಕೇಳ್ಕೊಂಡಾಗ, ಅದರಲ್ಲೂ ಗರ್ಭವತಿಯಾದ ಹೆಣ್ಣು ಆಸೆ ಪಟ್ಟು ಕೇಳ್ಕೊಂಡಾಗ ನಾವು ಹೋಗದೆ ಇದ್ರೆ ತಪ್ಪಾಗುತ್ತಲ್ವಾ? ಇದನ್ನೆಲ್ಲ ಹೇಳೋದಕ್ಕೆ ಚೆನ್ನಾಗಿರತ್ತೆ. ಈ ವಿಷಯದಲ್ಲಿ ಮಾತ್ರ ನನಗೆ ಅವ್ರ ಮೇಲೆ ಕಲ್ಯಾಣಿ, ನಿನಗೆ ಅನುಮಾನ ಇರೋದ್ರಿಂದ ಅವ್ರ ಸೀಮಂತಕ್ಕೆ ಹೋದಾಗ ನೀನೇನು ಮಾಡಬೇಡ. ಏನು ಮಾಡಲ್ಲಮ್ಮ. ಆದ್ರೆ ನನ್ನ ಅನುಮಾನ ಮಾತ್ರ ಬಗೆಹರಿಸ್ಕೋತೀನಿ. ಅದು ಹೇಗೆ ಅನ್ನೋದು ನನಗೂ ಗೊತ್ತಿಲ್ಲ. ಅಷ್ಟಕ್ಕೂ ಅವ್ರ ಬಗ್ಗೆ ನಾವು ಮಾತಾಡೋದೇ ತಪ್ಪೇ. ರಾಕ್ಷಸರು ಮನುಷ್ಯರಾಗಿ ಬದಲಾಗ್ತಾರೆ ಅಂತ ಯೋಚನೆ ಮಾಡಿದ್ರೆ ಅದು ನಮ್ಮ ಹುಚ್ಚುತನ ಅಷ್ಟೇ. ಸಂಪದ ನಮ್ಮನ್ನು ತುಂಬಾ ಕೇಳ್ಕೊಂಡಿದ್ರಿಂದ ಸೀಮಂತನ ಚೆನ್ನಾಗಿ ನಡೆಸ್ಕೊಡೋದು ನಮ್ಮ ಜವಾಬ್ದಾರಿ. ಎಲ್ಲ ಪದ್ಧತಿನೂ ಸಂಪ್ರದಾಯದ ಪ್ರಕಾರ ಚೆನ್ನಾಗಿ ನಡೆಸ್ಕೊಡೋಣ. ನನ್ನ ತಮ್ಮನ ಈ ಕಲ್ಯಾಣಿ ನಂಬ್ತಿಲ್ಲ ಅಂದ್ರೆ ನಮ್ ದಮಯಂತಿ ಅತ್ತಿಗೆ ಕೂಡ ನಂಬಲ್ಲ ಅಲ್ವಾ? ಅವ್ರು ಬದಲಾಗಿದಾರ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಲ್ಯಾಣಿ ಅದೇನ್ ಪ್ರಯತ್ನ ಮಾಡ್ತಿದ್ದಾಳೋ ಏನೋ. ಸ್ಯಾಮ್, ಸ್ಯಾಮ್, ಏನ್ ಸ್ಯಾಮ್, ಯಾವ್ದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾವು ಪ್ಲಾನ್ ಮಾಡ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ನಾವು ಅನ್ಕೊಂಡ ಹಾಗೆ ನಮ್ಮ ಸೀಮಂತಕ್ಕೆ ಎಲ್ರನ್ನೂ ಕರೆದಿದ್ದು ಆಯ್ತು. ಎಲ್ಲ ನಡೆದಿರೋ ಹಾಗೆ ಮುಂದೇನು ಎಲ್ಲ ಚೆನ್ನಾಗೇ ಆಗುತ್ತೆ ಸ್ಯಾಮ್. ಎಲ್ರೂ ನಂಬಿದ್ರು, ಆ ಕಲ್ಯಾಣಿ ನಂಬಲಿಲ್ಲ ಅಂದ್ರೆ ಅವಳು ಸೀಮಂತಕ್ಕೆ ಬಂದು ಏನ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ ಸಿದ್ದು. ಸ್ಯಾಮ್, ನಮ್ಮಮ್ಮ ಮಾತಿನಿಂದ ಭಯ ಪಡಿಸಿದ್ಲು, ಅದನ್ನ ಕೇಳಿ ನೀನು ಭಯ ಪಡ್ತಾ ಇದ್ಯಾ? ನಾವು ಕಷ್ಟಪಟ್ಟು ಪ್ರತಿ ಸಲ ಪ್ಲಾನ್ ಮಾಡ್ತಾ ಇದೀವಿ, ಆದ್ರೆ ಕೊನೆಗೆ ಅವರೇ ಸಂತೋಷವಾಗಿರ್ತಾ ಇದ್ದಾರೆ. ನಾವು ಅಡ್ರೆಸ್ ಇಲ್ದಿರಂಗ್ ಹೋಗ್ತಾ ಇದೀವಿ. ಈ ಸರಿ ನಾವು ರಿವರ್ಸಲ್ ಬರ್ತಾ ಇದೀವಿ ಸ್ಯಾಮ್. ಒಳ್ಳೆತನ ಅನ್ನೋ ಅವ್ರ ವೀಕ್ನೆಸ್ ಮೇಲೆ ಎಲ್ಲ ಪ್ಲಾನ್ ಮಾಡಿದೀವಿ ಸ್ಯಾಮ್. ಅದಕ್ಕೆ ಇಲ್ಲಿವರೆಗೂ ಯಾವುದೇ ತರದ್ದು ತೊಂದರೆ ಆಗಿಲ್ಲ ನಮ್ಗೆ. ನಿಜವಾಗ್ಲೂ ಯಾವ ತೊಂದರೆ ಇಲ್ಲದೆ ನಡೆದು ಹೋಗುತ್ತೆ ಅಲ್ವಾ? ಆ ವಿಷಯದಲ್ಲಿ ನಿನ್ಗೆ ಯಾವುದೇ ತರದ ಡೌಟು ಬೇಡ ಸ್ಯಾಮ್. ಈ ಸಾರಿ ನಾವು ಹಿಂದೆ ತಿರುಗೋ ಮಾತೇ ಇಲ್ಲ. ಒಂದ್ ವೇಳೆ ಮಿಸ್ ಆದ್ರೆ ಇನ್ ಜೀವನದಲ್ಲಿ ಅವ್ರು ನಮ್ಮನ್ನ ನಂಬೋದಿಲ್ಲ. ಅವ್ರು ನಮ್ಮಿಬ್ಬರನ್ನ ಸುಮ್ಮನೆ ಬಿಡೋದಿಲ್ಲ. ನಿಜವಾಗ್ಲೂ ನಮ್ಗೆ ಆ ಥರ ಪರಿಸ್ಥಿತಿ ಬಂದ್ರೆ, ಇನ್ನೊಂದು ಅವಕಾಶ ಇಲ್ಲ ಬರಲ್ಲ ಅಂತ ನಮ್ಗೆ ಅನ್ಸಿದ್ರೆ, ಆ ಫ್ಯಾಮಿಲಿ ಎಲ್ರೂ ಸಾಯಿಸಿ ನಾವು ಸತ್ತೋಗೋಣ. ಹೌದು ಸ್ಯಾಮ್, ಈ ಸರಿ ನನ್ನ ಪ್ರಾಣ ಒತ್ತೆ ಇಡಕ್ಕೂ ನಾನು ತಯಾರಿದ್ದೀನಿ.
ಹುಷಾರಾಗಿದ್ಯಾ ಅಲ್ವಾ? ನಾನ್ ಯಾವಾಗ್ಲೂ ಹುಷಾರಾಗೇ ಇರ್ತೀನಿ ಸಿದ್ದು. ಯಾವಾಗ್ಲೂ ಇರೋದೇ ಬೇರೆ, ಇವತ್ತಿರೋದೇ ಬೇರೆ ಸ್ಯಾಮ್. ಆ ಪ್ಯಾಡ್ ಸರಿಯಾಗಿ ಇಟ್ಕೊಂಡಿದ್ಯಾ ಇಲ್ವಾ? ಈ ಸೈಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಮತ್ತೆ ಕೂತ್ಕೊಂಡಾಗ ನಿಂತ್ಕೊಂಡಾಗ ಎಲ್ಲೂ ಕಾಣಿಸ್ದಿರೋ ಥರ ಅಡ್ಜಸ್ಟ್ ಮಾಡ್ಕೋ. ಯಾವುದೇ ಪರಿಸ್ಥಿತಿಲಾದ್ರೂ ನಾವು ಸಿಕ್ಕಾಕೊಳ್ದಿರೋ ಥರ ಇರಬೇಕು. ಸಿದ್ದು, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡೆಯುತ್ತೆ. ನಡಿಲೇಬೇಕು ಸ್ಯಾಮ್. ಇವತ್ತೊಂದಿನ ಆದ್ರೂ ನಾವು ಅನ್ಕೊಂಡಂಗೆ ಎಲ್ಲ ನಡಿಲೇಬೇಕು. ಒಂಥರ ಇವತ್ತು ನಮ್ಮ ಹಣೆ ಬರ ನಾವೇ ಬರ್ಕೋತಾ ಇದ್ದೀವಿ, ಅದನ್ನ ನೆನ್ಪಿಟ್ಕೋ. ಸಿದ್ದು, ಇಲ್ದೇ ಇರೋ ಹೊಟ್ಟೆನ ಇದೆ ಅಂತ ನಂಬಿಸಿದೀವಿ. ಬದ್ಲಾಗದೆ ಇದ್ರು ಬದ್ಲಾಗಿದೀವಿ ಅಂತ ನಂಬಿಸಿದೀವಿ. ಅವ್ರ ಕೈಯಿಂದ ಸೀಮಂತ ನಡೆಸಿದ್ರೆ ಸಾಕು ಅಂತ ನಂಬಿಸಿದೀವಿ. ನಮ್ಮನ್ನ ನಂಬಿ ಅವ್ರು ಇಲ್ಲಿಗೆ ಬರೋದಕ್ಕೆ ಕೂಡ ಒಪ್ಕೊಂಡಿದ್ದಾರೆ. ಇನ್ನ ಏನೋ ನಡೆದು ಹೋಗುತ್ತೆ ಅಂತ, ಅವರಿಂದ ನಮಗ್ ತೊಂದರೆ ಆಗುತ್ತೆ ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ಕ್ಷಣದಲ್ಲಿ ನಮ್ಮ ಜೀವನ ತುಂಬಾ ಸರಿ ಬದಲಾಗಿದೆ ಸ್ಯಾಮ್. ಅಂತ ದಿನ ಅಂತ ಕ್ಷಣ ಇನ್ಯಾವತ್ತೂ ಬರಬಾರ್ದು.